ನಮಸ್ತೆ ಸರ್, ವೆಲ್ಕಮ್ ಟು ದ ಇಂಟರ್ವ್ಯೂ. ಮೊದಲನೇದಾಗಿ ನೀವು ಒಂದು ಎಂಜಿನಿಯರ್ ಆಗಿ ಮತ್ತು ಕಾರ್ಪೊರೇಟರ್ ಆಗೋಕ್ಕೆ ಏನಕ್ಕೆ ಆ ಚಾಯ್ಸ್, ಆ ಜರ್ನಿ ಹೇಗಿತ್ತು, ನಿಮ್ಮ ಚಾಯ್ಸ್ ಏನಕ್ಕೆ ಅದು? At some point of my life, I wanted to get into social service. And ನಾನು ಎಲ್ಲಿ ಬೆಳೆದೆ ವಾತಾವರಣ ಭಾಳಷ್ಟು ಸಮಸ್ಯೆಗಳು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ. ಸೊ ಇನ್ವಾಲ್ವ್ ಆಗ್ತಾ ಇದ್ದೆ ಕಮ್ಯುನಿಟಿ ಸರ್ವಿಸಲ್ಲೂ. ಮಾಡ್ತಾ ನನಗನ್ನಿಸ್ತು ಯಾಕೆ ಇದೊಂದು ಇದಾಗಿ ತೊಗೊಂಬಾರ್ದು ಕೆರಿಯರ್ ಆಗಿ. ಹಾಗಾಗಿ ಈ ಜರ್ನಿಯಲ್ಲಿ ಇಲ್ಲಿ ಬಂದು ನಿಂತಿದ್ದೀನಿ. ಸರ್, ಹೌ ಪ್ಲೀಸ್ಡ್ ಆರ್ ಯು ವಿತ್ ದಿ ಇಂಪ್ಯಾಕ್ಟ್? ನೀವು ನಿಮ್ಮ ಜನಕ್ಕೆ, ನಿಮ್ಮ ವಾರ್ಡಿನ ಜನಕ್ಕಿರ್ಬೋದು, ಇಲ್ಲ ಈ ಬೆಂಗಳೂರದ್ದು ಸಿಟಿ ಜನಕ್ಕಿರ್ಬೋದು, ನಿಮ್ಮದು ಇನಿಷಿಯೇಟಿವ್ಸಿಂದ ತುಂಬ ಇಂಪ್ಯಾಕ್ಟ್ ಆಗಿದೆ. ಸೊ ಹೌ ಪ್ಲೀಸ್ಡ್ ಆರ್ ಯು ವಿತ್ ದಿಸ್ ಇಂಪ್ಯಾಕ್ಟ್? To be very frank, I am very pleased with what work I have done to my ward. Because ನಾನು ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ most of the problems what were there, I think to larger extent I have addressed it. And there were some unique projects. ಸ್ವಲ್ಪ ಪ್ರಾಜೆಕ್ಟ್ಸ್ ಹೇಗಿತ್ತು ಅಂದರೆ ಅನ್ಕೊತಾದ್ರು ಎಷ್ಟೊಂದು ವರ್ಷದಿಂದ ಮಾಡಬೇಕು ಅಂದು, ಅದು ನನ್ನ ವಾರ್ಡಲ್ಲಿ ನಾನು ಅದು ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ದಟ್ ಹ್ಯಾಸ್ ಬಿಕಮ್ ಎ ಪಾಯಿಂಟ್ ಆಫ್ ಡಿಸ್ಕಷನ್ ಇನ್ ದ ಕೌನ್ಸಿಲ್. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ wards, some wards which have copied and implemented, and some wards are in the process of implementing it. So I am very happy with it. ಜನರಿಗೆ ಒಂದು ಕನ್ಫ್ಯೂಷನ್ ಉಂಟು. ಪ್ರತಿ ಒಂದು ಬಾಡಿ, ಇವಾಗ ಸಿವಿಕ್ ಬಾಡೀಸ್ ಇರ್ಬೋದು, ಅದರ ಜುರಿಸ್ಡಿಕ್ಷನ್ಸ್ ಏನಿದೆ ಅಂತ ಒಂದು ಕ್ಲಾರಿಟಿ ಇಲ್ಲ ಒಂದು ಜನರಲ್ ಪಬ್ಲಿಕ್ಕಿಗೆ ಹೇಳ್ತಾ ಇರೋದು. ಸೊ ನೀವು ಕುಡ್ ಯು ಪುಟ್ ಸಮ್ ಮೋರ್ ಲೈಟ್ ಆನ್ ದ ಡ್ಯೂಟೀಸ್ ಆಫ್ BBMP? ಬರೀ ಬೆಂಗಳೂರೇ ಅಲ್ಲ, ಇಡೀ ದೇಶದಲ್ಲಿ ಇವಾಗ ನಮ್ಮ ಪ್ರೈಮ್ ಮಿನಿಸ್ಟ್ರು, ಹಿಂದೆ ಪ್ರೈಮ್ ಮಿನಿಸ್ಟರ್ ಆಗಿರೋರು ಹೇಳ್ತಾ ಇದ್ರು, ದ ಪವರ್ ಶುಡ್ ಗೆಟ್ ಡಿಸೆಂಟ್ರಲೈಸ್ಡ್. ಬಿಕಾಸ್ ಮೋಸ್ಟ್ ಆಫ್ ದ ರೆವಿನ್ಯೂ ಟು ದ ಕಂಟ್ರಿ, ದೇಶಕ್ಕೆ ಬರೋದು ಅರ್ಬನ್ ಲೋಕಲ್ ಬಾಡೀಸಿಂದ, ಸಿಟೀಸಿಂದ. ಬಿಕಾಸ್ ಅಲ್ಲೇ ವಹಿವಾಟು ನಡೆಯೋದು. ಬಿಸ್ನೆಸ್ ಹ್ಯಾಪನ್ಸ್ ಇನ್ ದ ಸಿಟೀಸ್, ಆ್ಯಂಡ್ ದ ಪ್ರೋಗ್ರೆಸ್ ಆಫ್ ದ ಸ್ಟೇಟ್ ಆರ್ ಕಂಟ್ರಿ ಡಿಪೆಂಡ್ಸ್ ಆನ್ ದ ಬಿಸ್ನೆಸ್. Because the revenue generated in the cities get distributed to the villages and local bodies. That's how ours is a federal republic. ಎರಡನೇದು, ಸಿಟಿಯಲ್ಲಿ ಇರೋರ ಜೀವನ ನಾವು ಸುಗಮವಾಗಿ ಮಾಡಲಿಕ್ಕಂದ್ರೆ ಕಾರ್ಪೊರೇಷನ್ ಶುಡ್ ಹ್ಯಾವ್ ಇನಫ್ ಪವರ್ಸ್. ಸೊ ಕಾರ್ಪೊರೇಷನ್ ಗವರ್ನ್ ಮಾಡೋದು ಕೌನ್ಸಿಲರ್ಸ್ ಆರ್ ಕಾರ್ಪೊರೇಟರ್ಸ್. ಇನ್ ಮೆಟ್ರೋಸ್ ದೇ ಆರ್ ಕಾಲ್ಡ್ ಕಾರ್ಪೊರೇಟರ್ಸ್. ಇನ್ ಬಿಲೋ ಮೆಟ್ರೋಸ್, ಅರ್ಬನ್ ಲೋಕಲ್ ದೇ ವಿಲ್ ಕಾಲ್ ಕೌನ್ಸಿಲರ್ಸ್. ಏನೇ ಒಂದು ಸಮಸ್ಯೆ ಜನಕ್ಕೆ ದಿನನಿತ್ಯದಾದರೆ ದೇ ಕಮ್ ಟು ಕಾರ್ಪೊರೇಟರ್ ಆರ್ ಕೌನ್ಸಿಲರ್. ಬಟ್ ಜನರಿಗೇನು ಅರಿವಾಗಿಲ್ಲ ಅಂದರೆ ಎಲ್ಲ ಪ್ರಾಬ್ಲಮ್ಮು ಕೌನ್ಸಿಲರ್ ಆರ್ ಕಾರ್ಪೊರೇಟರ್ ಕೈಯಲ್ಲಿ ಇಲ್ಲ. ಬಟ್ ಮುಕ್ಕಾಲು ಕೆಲಸ ಕಾರ್ಪೊರೇಟರ್ ಕೈಲಾಗುತ್ತೆ, ಸ್ವಲ್ಪ ಭಾಗ ಕೆಲಸ MLA ಅವ್ರ ಕೈಲಾಗುತ್ತೆ. ಬಟ್ ಎಲ್ಲ ನಾಗರಿಕರು MLA ನೋಡಲಿಕ್ಕಾಗಲ್ಲ. ಆ ಗ್ಯಾಪ್ನ ಕ್ಲೋಸ್ ಮಾಡಲಿಕ್ಕಿರೋದೆ ಕಾರ್ಪೊರೇಟರ್. ಸೊ ಇದೊಂದು ವಿಷಯದಲ್ಲಿ ಕಾರ್ಪೊರೇಟರ್ ಆರ್ ಕೌನ್ಸಿಲರ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೇಜರ್ ರೋಲ್ ವಿತ್ ರೆಸ್ಪೆಕ್ಟ್ ಟು ಸಿಟಿಸನ್ಸ್ ಪ್ರಾಬ್ಲಮ್. ಸೊ ಇದೊಂದು ಏರಿಯಾದಲ್ಲಿ ಭಾಳಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆ್ಯಂಡ್ ಭಾಳಷ್ಟು ಕೆಲಸ ಮಾಡದೇ ಇರೋಕ್ಕೂ ಪವರ್ಸು ಇನ್ನು ಕಾರ್ಪೊರೇಟರ್ ಕೈಲಿಲ್ಲ. ಸೊ ಇಟ್ಸ್ ಎ ಮಿಕ್ಸ್ಡ್. ಸೊ ಅದಕ್ಕೆ ಈಗ ಅರ್ಬನ್ ಲೋಕಲ್ ಬಾಡೀಸ್ನ ಸ್ಟ್ರೆಂಥನ್ ಮಾಡಬೇಕಂದು ನಮ್ಮ ಮಾನ್ಯ ಪ್ರಧಾನಿ ಮಂತ್ರಿಗಳು ಭಾಳಷ್ಟು ಇದ್ರ ಬಗ್ಗೆ ಡಿಬೇಟ್ ಮಾಡಿದ್ದಾರೆ. ಎಷ್ಟೊಂದು ಕಡೆ ಇದ್ರ ಬಗ್ಗೆ ಕೆಲಸ ಆಗಲೇ ಕಾರ್ಯವಹಿಸಿ ನಡೀತಾ ಇದೆ. ಓಕೆ, ಸೊ ನಿಮ್ಮ ಪ್ರಕಾರ ಡೆವಲ್ಯೂಷನ್ ಆಫ್ ಪವರ್ಸ್ ಇನ್ನೂ ಆಗಬೇಕು, ಲಿಮಿಟೇಷನ್ಸ್ ಜಾಸ್ತಿ ಸ್ವಲ್ಪ ಆಗಿದೆ, ಇನ್ನೂ ಆಗೋವಂಥದ್ದು ಜಾಸ್ತಿ ಇದೆ. ಓಕೆ ಸರ್, ಸಪೋಸ್ ಈ ಪವರ್ಸ್ ಇನ್ನೂ ಜಾಸ್ತಿ ಹೆಚ್ಚಿದ್ರೆ ನಿಮ್ಗೇನು ಅನಿಸುತ್ತೆ, ಎಷ್ಟು ಎಫಿಷಿಯೆಂಟಾಗಿ ವರ್ಕ್ ಆಗ್ಬೋದು ಈ ಸಿವಿಕ್ ಬಾಡೀಸು ಇನ್ ಟರ್ಮ್ಸ್ ಆಫ್ ಅ ಸಿಟೀಸ್ ಅಡ್ಮಿನಿಸ್ಟ್ರೇಷನ್? ಫೋರ್ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಾರ್ಪೊರೇಷನ್ ಇಸ್ ಇಡೀ ಇರೋಂಥ ಆ ಸಿಟಿನ ಕ್ಲೀನಾಗಿ ಇಟ್ಕೊಳೋದೊಂದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಇಂಪಾರ್ಟೆಂಟ್, ಕೀಪಿಂಗ್ ದ ಸಿಟಿ ಕ್ಲೀನ್. ಸೆಕೆಂಡ್ ಇಸ್ ಮೇಂಟೈನಿಂಗ್ ದಿ ರೋಡ್ ಇನ್ಫ್ರಾಸ್ಟ್ರಕ್ಚರ್. ರೋಡ್ ಅಂದರೆ ಫುಟ್ಪಾತ್, ವಾಕಬಲ್ ಫುಟ್ಪಾತ್, ಮೋಟರಬಲ್ ರೋಡ್.
At the same time, there are other infrastructure, that is underground drainage system, underground water supply system, and electricity distribution system. These are the departments which don't come under BBMP. This rests with the state government, and it's a separate body. To bring that on same page, there is a lot of work to be done. So if this comes into reality, then we can see a better city. ಹಲವಾರು ಕಂಪ್ಲೇಂಟ್ಸ್ ಕೇಳ್ತೀವಿ ದಟ್ ವಿ ಬಿ ಎಂ ಪಿ ಒಳಗೆ ಇಲ್ಲ ಯಾವುದೇ ಸಿವಿಕ್ ಬಾಡಿ ಒಳಗಿರ್ಬೋದು ಟ್ರಾನ್ಸ್ಪೆರೆನ್ಸಿ ಇಲ್ಲ, ಅಕೌಂಟಬಿಲಿಟಿ ಜಾಸ್ತಿ ಇಲ್ಲ ಅಂತ. ನಿಮ್ಮ ಪ್ರಕಾರ ಆ ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪೆರೆನ್ಸಿ ಎನ್ಹ್ಯಾನ್ಸ್ ಮಾಡೋಕ್ಕೆ ಏನು ಮಾಡಬೇಕು? First is digitization of all the departments which come under BBMP. Digitize ಆದಮೇಲೆ we have to seamlessly integrate all this department together, and my aim is to bring this on public domain. If this happens, then I don't think there will be any issues about the governance. There might be maintenance or something, but day-to-day functioning, ದಿನನಿತ್ಯ ಕೆಲಸ ಮಾಡೋ ಥರದಲ್ಲಿ ಏನೂ ತೊಂದರೆ ಇರೋದಿಲ್ಲ. ಓಕೆ ಸರ್, ಇದು ಪಬ್ಲಿಕ್ ಡೊಮೇನಿಗೆ ತರೋಕ್ಕೆ ಐ ಆಮ್ ಶ್ಯೂರ್ ಒಂದು ಸಿಸ್ಟಮಲ್ಲಿ ಸಡನ್ ಚೇಂಜಸ್ ಇಸ್ ನಾಟ್ ಆಕ್ಸೆಪ್ಟೆಡ್. ಸೊ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್ ಆರ್ ಹಲವಾರು ಹಿಂಡಿರೆನ್ಸಸ್ ಇರುತ್ತೆ. ಸೊ ನಿಮ್ಗೇನು ಅನಿಸುತ್ತೆ, ವಿಲ್ ಇಟ್ ಬಿ ಅ ಸ್ಮೂತ್ ಟ್ರಾನ್ಸಿಷನ್ ಆರ್? No, it can never be a smooth transition, because there will be a reluctance. Most of the workforce, they're used to the old system. Any change immediately we don't accept. It will take a lot of time. We have to make them understand, ಅರ್ಥ ಮಾಡಿಸ್ಬೇಕು ಅವ್ರನ್ನ. So it will have challenges, but it should be done. Do you intend to do it? 100%. 100%. ಸರ್, ಇವಾಗ ಆತ್ಮನಿರ್ಭರ ಬಗ್ಗೆ ಮಾತಾಡ್ತಾರೆ. ಸೊ ನಿಮಗೇನು ಅನಿಸುತ್ತೆ, ಬಿ ಬಿ ಎಂ ಪಿ ಅಥವಾ ಅದೇ ಥರದ್ದು ಸಿವಿಕ್ ಬಾಡೀಸ್ ಆತ್ಮನಿರ್ಭರ ಆಗೋಕ್ಕೆ ಸಾಧ್ಯ ಉಂಟಾ? ರೆವೆನ್ಯೂ ಎನ್ಹ್ಯಾನ್ಸ್ ಮಾಡಿದರೆ ಕ್ಯಾನ್ ಇಟ್ ಬಿ ಸೆಲ್ಫ್ ಸಫಿಷಿಯಂಟ್? I will talk about BBMP here. Yes. The main source of income for a corporation, urban local bodies, is through property tax. Second is building plan approval shulka. ಮೂರನೇದು ಟ್ರೇಡ್ ಲೈಸೆನ್ಸ್. The commercial properties have to pay trade license every year. These are the three areas which brings revenue to the corporation. Earlier, before 2000, it was BMP, Bangalore Municipal Corporation. Okay, BMC, sorry. Administrative area of Bangalore Corporation was not more than 200 square kilometers. After it became BBMP, that gap was there. The area which was beyond BMC earlier, they were coming under CMC, City Municipal idar barodu. So there was a lot of irregular development there. But in 2006 and 8, those areas were seeing large developments, but they were not following the rules. So they came under BBMP jurisdiction. It became BMC to ಬೃಹತ್ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ಆಯಿತು. ಈ ಪಾಲಿಕೆ ಆದಾಗ ವಿಸ್ತರಣೆ 800 ಸ್ಕ್ವೇರ್ ಕಿಲೋಮೀಟರ್ ಇತ್ತು, ಅಂದರೆ 200ರಿಂದ 800 ಕೊಟ್ಟೋಯ್ತು. 4 ಸತಿ ಜಾಸ್ತಿ ಆಯಿತು. ಒಂದು, ಇಟ್ ವಾಸ್ ಅ ಚಾಲೆಂಜ್. ಸೆಕೆಂಡು, ದ ರೆವಿನ್ಯೂ ಅಪ್ ಟು 2000 ಕಾರ್ಪೊರೇಷನ್ ರೂಲ್ಸ್ ಪ್ರಕಾರ ರೆವಿನ್ಯೂ ಕಲೆಕ್ಷನ್ ಬಂದು, ಅಪಾರ್ಟ್ ಫ್ರಮ್ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ನು, ಟ್ರೇಡ್ ಲೈಸೆನ್ಸ್ ಆ್ಯಂಡ್ ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್, ಅಪಾರ್ಟ್ ಫ್ರಮ್ ದ್ಯಾಟ್ ಎಲ್ಲ ವೆಹಿಕಲ್ ರೋಡ್ ಟ್ಯಾಕ್ಸ್ ಇದೆಲ್ಲ, whoever buys the vehicle, they have to pay road tax. Second, property which gets registered inside the BBMP area, ಅದರಲ್ಲೂ there was a share in revenue. But in 2000 or 2002, state government came under, they implemented a policy where the road tax and the property registration tax, the share which used to come to corporation, let it go to state coffers. Indirectly, we will give aid to the corporation.
I don't think this was a good move. So whichever government did this, I will vociferously say it was not a good move. If that was not done, BBMP would have given the revenue to the government. Now BBMP has to wait for the share of its revenue from the government. We are at the mercy of whichever government is there at the state. ಬಟ್ ನಮ್ಮ ಸಿಟಿ ಗ್ರೋ ಆಗ್ತಾ ಇರೋದು ನೋಡಿದ್ರೆ ಎಸ್ಪೆಷಲಿ BBMP, ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಏಷ್ಯಾ. I think everybody knows about it. So there is daily inflow of people to the city, and there is actually, if we go to Institute of Human Index and Study, there are 2,000 people every day who don't go back. Every day they stay back in the city. They are coming from all parts of state and all parts of country. So this is having a lot of impact on the city's infrastructure. State government should consider it strongly, and they should not think about the funds to be parted to the corporation, because in turn Bangalore city is giving a lot of revenue to the state. So this is my opinion. ಎಸ್ ಸರ್, ನೀವೇ ಗ್ರೋತ್ ಬಗ್ಗೆ ಮಾತಾಡಿದ್ರಿ. ಒಂದು ಸಿಟಿದು ಗ್ರೋತ್ ಆಗಬೇಕಾದ್ರೆ ಎರಡು ಥರದ ಗ್ರೋತ್ ಇರುತ್ತೆ. ಸೋಷಿಯಲ್ ಗ್ರೋತ್ ಇರ್ಬೋದು, ಎಕನಾಮಿಕ್ ಗ್ರೋತ್ ಇರ್ಬೋದು. ಆ್ಯಂಡ್ ವೆನ್ ಇಟ್ ಈಸ್ ಗ್ರೋಯಿಂಗ್, ಅದು it feels like not all of these administrative bodies are taking care of the environmental stability as much. So ನಿಮ್ಮ ಪ್ರಕಾರ ಏನು ಅನಿಸುತ್ತೆ, ಎನ್ವೈರನ್ಮೆಂಟಲ್ ಸ್ಟೆಬಿಲಿಟಿ ಹಾಗೂ ಎಕನಾಮಿಕ್ ಸ್ಟೆಬಿಲಿಟಿ ಎಷ್ಟು ಇಂಪಾರ್ಟೆಂಟ್ ಇಸ್ ಇಟ್ ಟು ಸ್ಟ್ರೈಕ್ ಅ ಬ್ಯಾಲೆನ್ಸ್ ಬಿಟ್ವೀನ್ ದ ಟು? See, both have to go hand in hand. Yes. This city is growing economically. If you see the revenue generated by this city, if you take the data of 20 years or 25 years, if you compare to other metros like Delhi, Mumbai, Calcutta, Chennai, we were nowhere near them. And people never used to recognize when we say we are from Bangalore. Today, we are proud to say we are from Bangalore, and Bangalore revenue has outgrown Calcutta, Chennai, Hyderabad. We are very close to Mumbai and Delhi. So you know what is the economic growth of the city. And when the economy grows, there will be impact on the environment, 100%. But we have got a lot of people who are playing a parallel role in the city, who are very known names, and they are also giving a lot of suggestions to the government with respect to maintaining the environmental one is, I can say, obligation also, because clean air is every citizen's right. But there is also an impact, but it's going in tandem, I can say about it. ಓಕೆ And I am also for it. ಸರ್, ನಿಮ್ಮ ಎಕ್ಸ್ಪರ್ಟೀಸಲ್ಲಿ BBMPದು ರೆವೆನ್ಯೂ ಎನ್ಹ್ಯಾನ್ಸ್ ಮಾಡೋಕ್ಕೆ ವಾಟ್ ಕ್ಯಾನ್ ಬಿ ದಿ ಈಸಿಯೆಸ್ಟ್ ವೇಸ್? See, when I became a corporator in 2010, I was just going through the act, KMC Act, which is how we are governed. The major source of income for any corporation is through property tax. That is the main major source of income. Second major source of income is, as I told you earlier, it is through building plan approval. Third is through trade license. So these are the three areas from where the corporation gets revenue. But I saw a lot of flaws in the system, collection system, in property tax collection, as well as in building plan approval and in trade license. If we strengthen these three areas, the revenue can be drastically enhanced. So that was the main source of income to the corporation, apart from obligatory grants from the government. ನೀವು ಹಲವಾರು ಇನಿಷಿಯೇಟಿವ್ಸ್ ತಂದಿದ್ದೀರ.
ಸೊ ಇದರಲ್ಲಿ ವಾಟ್ ಆರ್ ಸಮ್ ಆಫ್ ದಿ ಇನಿಷಿಯೇಟಿವ್ಸ್ ದಟ್ ಯು ವೆರಿ ವೆರಿ ಪ್ರೌಡ್ ಆಫ್? See, there are a lot of initiatives that happened during my tenure in the corporation. But as I said you earlier, now, the previous question what you asked, there was a lot of holes in collection system, property tax collection system. Earlier, I think if you remember, the property tax collection used to happen manually, and there was the mechanism was not what you say people friendly, and at the same time there was no accountability, and there was a lot of gap. For example, because of this, actually in 2010 I was the member of Tax and Finance Committee. So I used to study this. And the tax collection was through SA system, a self-assessment scheme it is. You declare your, example, you own a property. Every year you have to pay the tax to the property tax to the government. The residential areas, it's a thumb rule. What I'm telling you is a theoretical thumb rule. You collect 12 months rent. 2 months rent you have to give it to the government. That's how it was calculated. And through self-assessment scheme. This was the one thing. And second is, it was the collection mode was manual. The tax inspector used to come and write the receipt at the doorstep and collect the tax. And thirdly, there were a lot of properties which were not paying tax also. So in 11-12, when I became a chairman of the same committee, I had studied this, and I had come to the point saying that we have to bring all the entire properties under tax net. There was other stakeholders in the Bangalore city, that is PWSSB, which supplies water and gives sanitary services, and DESCOM, which supplies electricity. When I checked the properties which are paying tax to the corporation in 2010-11, there are about 8 lakh properties under tax net. We were collecting around 550 or 560 crores tax. So when I took this data just to check in DESCOM showed me 20 lakh energy meters. We were having 8 lakh properties. So I asked the DESCOM people how it is. Some houses might have 2-3 energy meters. So then I checked up with BWSSB, because BWSSB is the area where there will be only 1 meter. They were also having nearly about 17 lakh odd water supply meters. So I saw the gap there. People who were paying tax and who were not paying tax. Then with a lot of consultation, we thought by using a GIS methodology, geographical information system, we can map each and every property and give a unique identity to each and every property. And then we can have a data and check it out properly. Instead of giving the data, telling the people, we thought let us do the homework ourselves. And we did this exercise. And it gave an astonishing data. This was the trigger point. The second trigger point was in my own street, most of the where I live, most of the size of the sites are of same size. The construction area is also more or less same. But when out of curiosity, when I checked the property tax these people paid under SA scheme, each property owner was remitting different amount. So there was flaw here also. People were not paying. Some properties had not come under tax net. Some properties which had come under, which were paying tax, were not disclosing it honestly. And some properties were rented and they were declaring it as
self-used, self-occupied, and some properties they were leased out to commercial. They were saying it is leased residentially. So there was a lot of loss, and this was the gap. What I saw, huge gap. Thirdly, honest taxpayers were suffering because they were paying manually, or they used to stand in queue from morning till afternoon to pay their property tax. Otherwise, there was a fine if they didn't pay within the stipulated period. So all sorts of things were happening at that time. So to unify all this effect, we thought we have to first have a data with us about how many properties were there. And it was a huge exercise. I'm very proud we achieved it. And we made it online, because I'm stressing this in front of you. Whatever I'm telling you at this point, this was done first time in the entire country. One is giving a unique identity to each and every property. Second is abolishing the manual payment of tax. Third, collecting the tax through check and DD, we abolished that. So anybody, any property owner sitting any part of the world, they can pay their tax online. And at the same time, they have to declare honestly whether the property is size as well as the purpose of use. So we brought in all the system, and the revenue increased by 6 or 7 folds. We created this system in 2011 and 12. I think I have to acknowledge my close friend who was an IT advisor, Mr. Sheshadri is no more. And to implement this, unique person by name Madhukar Shetty, he took this as a responsibility, and without anybody's, I think he played a major role. We implemented this, and this came under an eye of Montek Singalwalia, who was a planning commission head at that time. Under Jawaharlal Nehru, NARM it is called, Urban Renewal Mission. It was named Jawaharlal Nehru Urban Renewal Mission. They acknowledged this initiative. They went through this scheme. They told this has to be implemented throughout the country without any changes. This brought in a lot of revenue, and it was a game changer in the country. ರೈಟ್ ಸರ್. ಇಟ್ ಸೌಂಡ್ಸ್ ವೆರಿ ಮಾನ್ಯುಮೆಂಟಲ್. ನೀವು ಹೇಳಿದ್ರಿ ಈ ಇನಿಷಿಯೇಟಿವ್ ತುಂಬ ಸಕ್ಸಸ್ಫುಲ್ ಆಯಿತು ಅಂತ. ಸೊ ನೀವು ಒಂದು ಇನಿಷಿಯೇಟಿವ್ದು ಸಕ್ಸಸ್ನ ಹೇಗೆ ಗೇಜ್ ಮಾಡ್ತೀರಾ ಸರ್? ಬರೀ ಒಂದು ಬಾಡಿದು ರೆವೆನ್ಯೂ ಎನ್ಹ್ಯಾನ್ಸ್ ಮಾಡ್ಲಿಕ್ಕೆ ಮಾತ್ರನಾ, ಇಲ್ಲ ಬೇರೆ ಅದರ್ ಕ್ಯಾಟಗರೀಸ್ ಏನುಂಟು ಒಂದು ಸಕ್ಸಸ್ನ ಗೇಜ್ ಮಾಡಲಿಕ್ಕೆ? ಏನು ಸಿಸ್ಟಮ್ ನಾವು ತಂದು, one the major impact initially it gave with respect to revenue. I think any government, any body to be very sound, financially it should be sound. Without financial soundness, I don't think any initiatives can be implemented. See, this is the foremost thing. And second, ನಾವು ಚೆನ್ನಾಗಿ ಮಾಡಬೇಕಂದ್ರೂ ಆ ಬಾಡಿ ಅದ್ರ ಕಾಲ ಮೇಲೆ ನಿಂತ್ಕೊಂಡಿರೋನೆ ಅದು ಚೆನ್ನಾಗಿರೋದು, ಅದನ್ನೇನು ಮುಂದಕ್ಕೆ ಅದರಿಂದ ಒಳ್ಳೆಯದಾಗೋದು ಆ ಬಾಡಿಯಿಂದ. ಸೊ ಇದು ಮಾಡಿರೋದ್ರಿಂದ there are a lot of other departments in the corporation, health department, infrastructure development, that is a foremost important thing. So infrastructure development ಅಲ್ಲಿ ಏನು ಮಾಡೋಕ್ಕೆ ಹೋದರೂ you should be financially strong. Otherwise, you can't take up any new projects. So it had an overall effect. One is it brought in a lot of revenue, unimaginable revenue it is brought in. Second, there were new infrastructure projects which came up because of this. And there were other areas, where it smoothened its, administration. See, there is a health department, there is a planning department,
there is a welfare department where you spend money. So the where you spend money, whether it is going to the right purpose or not, this what we created is brought in a lot of changes. ಮುಂಚೆನೂ ಒಂದು ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಅಂತ ಇತ್ತು, ಇವಾಗ ಅದು ನ್ಯೂ PID ನಂಬರ್ ಅಂತ ಆಗಿದೆ. ಫಂಡಮೆಂಟಲ್ ಡಿಫರೆನ್ಸ್ ಏನಿದೆ? Earlier property identification number, they were doing it manually. There was no proper methodology. When I took this up, I didn't consider that at all. We are having 1 crore 20 lakh people in Bangalore. You and I have an identity, unique identity. Same way, the buildings, the properties in the city are of different size, and they are immovable. They are in different areas. For example, 30-40 site is there in this road, next road, next road, next road. Each of them have built up different size. And the roads in front of this properties, one is a 30-feet road, the other will be a 40-feet road, the other will be a 20-feet road. But the size will be same. So, as I said you now, there are 3 elements which constitute PID, property identification number. So in the Bangalore city, when I implemented this GS, we were having 198 wards. So the first element was the ward. We have a BBMP map. It is cut into 198 wards, and each ward is taken out. We have got the ward unique number. So if my ward is ward 65, the ward 65 boundary is fixed in BBMP area. That is unique. The ward 65, you have taken it, this as a unique ward. So one element has become unique. The next is, you have got streets. Streets are running either east to west or north to south. If you take a satellite image, the streets which are running east to west, we gave them even numbers. 2, 4, 6, 8, it went on. How many ever streets were there? It went on 2, 4, 6, 8, 10, 12, 14. And in that street, from clockwise, we gave the numbering 1, 2, 3, 4, 5, 6. The streets became unique. This is the second element. And the third element is properties. So all 3 are unique now. In the same ward, the streets running from north to south, we gave them odd numbers, 1, 3, 5, 7. And again clockwise, we marked the properties as 1, 2, 3. So streets were unique. The properties lying on that street. So when you say ward 65, the ward will be cut. In that streets, next element is street. If I go for ward 65, 0 to 1, first street it is, even street. In that, you go for a property. So that property is in that street is in this ward. So all 3 elements constitute a unique PID number. And everything is mapped through a satellite ASS system. So there is no doubling of any property ID numbers. Right. And this was an initiative which was unique. I would say this was unique in the entire world. ಸರ್, ನಿಮ್ಮದು GIS ಎನೇಬಲ್ಡ್ ರೋಡ್ ಹಿಸ್ಟ್ರಿ ಮ್ಯಾಪಿಂಗ್ ಪ್ರೋಗ್ರಾಮ್ ಏನಿತ್ತು, ಇಟ್ ವಾಸ್ ಇಂಟರ್ನ್ಯಾಷನಲಿ ಎಕ್ನಾಲೆಜ್ಡ್. ಸೊ ಅದ್ರ ಬಗ್ಗೆ ಹೇಳ್ಬಹುದಾ ಸರ್? GIS ಬೇಸ್ಡ್ PID ಸಿಸ್ಟಮ್ ಮಾಡಿದಾಗ ಇಟ್ ವಾಸ್ ಫಾರ್ ಇನ್ಕ್ರೀಸಿಂಗ್ ದಿ ರೆವೆನ್ಯೂ ಕಲೆಕ್ಷನ್ ಅಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ವಿ. ಟ್ರಾನ್ಸ್ಪರೆಂಟ್ ರೆವೆನ್ಯೂ ಕಲೆಕ್ಷನ್ ಸಿಸ್ಟಮ್ ತರಲಿಕ್ಕೆ ಅಂದು ಅದನ್ನು PID ಸಿಸ್ಟಮ್ ಮಾಡಿದ್ದು. ಇಂಡೈರೆಕ್ಟಾಗಿ ಎವ್ರಿ ಸ್ಟ್ರೀಟ್ ಇನ್ ಬ್ಯಾಂಗ್ಳೂರ್ ಸಿಟಿ ವಿ ಹ್ಯಾಡ್ ಮ್ಯಾಪ್ ಮಾಡಿಬಿಟ್ಟಿದ್ವಿ. ಬ್ಯಾಂಗ್ಳೂರು ಸಿಟಿಲಿ ಇನ್ನು ಭಾಳ ದಟ್ಟಣೆ ಇದೆ ಜನಸಂಖ್ಯೆ. ವೆಹಿಕಲ್ಸ್ ಕೊಂಡ್ಕೊಳೋದು ಜಾಸ್ತಿ, ಜನ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೇರ್ತಾರೋದು ಜಾಸ್ತಿ. ಸೊ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾಯಿತ್ತು, ನಗರೀಕರಣ ಭಾಳ ಫಾಸ್ಟಾಗಿ ಆಗ್ತಾಯಿತ್ತು. ಜನರಿಗೆ ಮನೆ ಬೇಕಿತ್ತು,
ಅವನು ಇಲ್ಲಿ ಬಂದು ವಾಸ ಮಾಡಿ ಒಳ್ಳೆ ಕೆಲಸ ಸಿಕ್ಕಿ ಸ್ವಲ್ಪ ಅವ್ನಿಗೆ ಸ್ಯಾಲ್ರಿ ಇದಾಗಿ ನಮಗೆ ಗಾಡಿ ತೊಗೊಂಡವನು. ಸೊ ಲೋಡು ರೋಡ್ ಮೇಲೆ ಜಾಸ್ತಿ ಆಗೋದು. ಸೊ ಆ್ಯಂಡ್ ಮೇಂಟೈನಿಂಗ್ motorable roads, as I told you earlier, it is a main responsibility of city corporation. ಸೊ ರೆವಿನ್ಯೂನು ಬೇಕಿತ್ತು. ಬಟ್ ನಾನು ಒಂದು ಅವಾಗ ಏನು ನೋಡಿದೆ ಅಂದರೆ, ಇದು ಭಾಳ ಜೋರಾಗಿ ಹೇಳಬೇಕು, ಲಾಡ್ ಆಫ್ ಡೂಪ್ಲಿಕೇಶನ್ ಆಫ್ ವರ್ಕ್ಸ್ ನಡೀತಾ ಇತ್ತು. ನಿಮಗೆ ಸತ್ಯ ಹೇಳ್ಬೇಕಂದ್ರೆ ಅವಾಗ ರೋಡ್ ವರ್ಕ್ಸಲ್ಲಿ ಟ್ರಾನ್ಸ್ಪರೆನ್ಸಿನೇ ಇರಲಿಲ್ಲ. ಫಾರ್ ಎಕ್ಸಾಂಪಲ್ಲು ನಿಮಗೆ ನೀಟಾಗಿ ಹೇಳ್ಬೇಕಂದ್ರೆ, ಒಂದು ರೋಡ್ಗೆ, ಒಂದು ರಸ್ತೆಗೆ ಏನೋ ಒಂದು 14th ಕ್ರಾಸ್ ಇಂದಿರಾನಗರ್ ಅಂತಾರೆ, ಇಂದಿರಾನಗರ್ ಮೇನ್ ರೋಡ್ ಅಂತಾರೆ. ಆ ರೋಡು 1 ಕಿಲೋಮೀಟ್ರ್ ಇರ್ತದೆ. ಸಿಸ್ಟಮಲ್ಲಿ ವರ್ಕ್ ಆರ್ಡರ್ ತೆಗಿತಾರೆ, 14th ಕ್ರಾಸ್ ಇಂದಿರಾನಗರ್ಗೆ 2 crores ವಿ ಹ್ಯಾವ್ ರಿಲೀಸ್ಡ್ ಫಾರ್ ಮಾಡರ್ನೈಸೇಷನ್ ಆರ್ ರಿಮಾಡೆಲಿಂಗ್ ಆಫ್ ಡ್ರೈನ್ ಆ್ಯಂಡ್ ಆಸ್ಫಾಲ್ಟಿಂಗ್ ಅಂತ ಹಾಕ್ತಾರೆ. ಅದೇ ರಸ್ತೆಗೆ ಜನರಲ್ ಕರಿಯಪ್ಪ ರಸ್ತೆನೋ ಇಲ್ಲ ರಮಣಶ್ರೀ ರಸ್ತೆನೋ ಒಂದು ಹೆಸರಿಟ್ಟಿರ್ತಾರೆ. 6 ತಿಂಗಳಿಗೆ ಅದೇ ರಸ್ತೆಗೆ, ರಮಣಶ್ರೀ ರಸ್ತೆಗೆ ಡ್ರೈನು ತಾರು ಹಾಕಲಿಕ್ಕೆ ಇಷ್ಟು ಅಮೌಂಟು ರಿಲೀಸ್ ಮಾಡ್ತಾ ಇದ್ದೀವಿ ಒಂದು ಟೆಂಡರ್ ಕರೀತಾರೆ. ಸಿಸ್ಟಮ್ ವಾಸ್ ನಾಟ್ ಏಬಲ್ ಟು ನೋ, ಐ ಆಮ್ ಟೆಲಿಂಗ್ ಯು ದಿಸ್ ಸೀರಿಯಸ್ಲಿ, ಸಿಸ್ಟಮ್ ವಾಸ್ ನಾಟ್ ಏಬಲ್ ಟು ಐಡೆಂಟಿಫೈ Ramnashri Road and 14th A Cross Indiranagar are one and the same. So, in a same year, 2 times they would have taken the work order. One work order they would have implemented it. One work order without any work, they would have taken the money out. Rampant corruption was happening. Rampant mismanagement was happening in works. To arrest this, we came out with a GIS-based road history, where in the entire city, all the roads, I'm stressing this, all the roads are mapped. What is the size of the road? What is the length of that road? What is the size of the footpath? What is the size of the drain? Everything is documented. When we did this, I think in 2011-12, along with the GIS-based road history was a byproduct of GIS-based PID system. But this was more intricate. Road history was more intricate because there were manuals on the roads. There were light poles on the street. We had to bring all these elements into the road history details. And we had to give a unique ID to each and every road. So when ಇದನ್ನ ಮ್ಯಾಪ್ ಮಾಡಿದಾಗ ನಮಗೆ 13,000 ಕಿಲೋಮೀಟರ್ ರೋಡ್ ನೆಟ್ವರ್ಕ್ ಇದೆ ಬೆಂಗಳೂರಲ್ಲಿ. ಈಗ ಇನ್ಕ್ರೀಸ್ ಆಗಿರುತ್ತೆ, ಹೊಸ ರೋಡು, ಹೊಸ ಲೇಔಟ್ಗಳು ಬಂದಿದೆ. ಐ ಆಮ್ ಸ್ಟ್ರೆಸ್ಸಿಂಗ್ ದಿಸ್ ಟು 99% accuracy. We had mapped all the roads. And we gave different nomenclature for each and every road. For example, the main roads which used to pass through the city, we had named it as arterial roads. And the roads which connect more than one ward, we had named it as interward roads. And the roads which connect to the arterial roads, which are of same size, we had named it as subarterial roads. And the roads which start in that ward and which end in same ward, we had named it as ward roads. So we gave unique ID to the each and every road and unique road number. I think it's there on the public domain now. If you put your PID number and ask for the road ID, the street ID number of your road is there on the BBMP website. It's there now. So when we brought in a lot of duplication, we eliminated it. But I am also at the same time, we are very sad. To the extent it should be implemented, it has not happened. It's a monumental document. Any
urban local body to have, because you are budgeting. If you see a urban local body budget, it's because mainly it is you can budget it to 90% accuracy if you have a road history in place. So I would say any urban local body to perform to a very high expectation of citizens' expectation, you should have a clear road history detail. So we were very happy to get this up and implement it and release it to BBMP, and I was very proud of doing this. So we also learned that ನಿಮ್ಮ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಾದ್ರೆ that you took personal interest in taking off these banners and flexes city display ಇದ್ದಿದ್ದು. What persuaded you to do this? When I was the chairman for Tax and Finance Committee, when I went through the system, because earlier I was the member also. The second year of my corporation life, I became a chairman. The main source of income was property tax, building plan approval charges, trade license, and there was advertisement tax also. Why I didn't mention earlier is, I used to get draft budget from the officials. They used to always put 200 crores, I'm telling you openly there, 200 crores we can collect advertisement tax. 10-11 when I saw as a member, when my senior was the chairman, when I was participating in the budget preparation, ಮಾಡಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ದು 150 ಕೋಟಿ ಹಾಕಿದ್ರು, ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪನ ಇದೆ. ಬಟ್ ಕಲೆಕ್ಷನ್ ಆಗಿದ್ದು 12 ಕೋಟಿ ಆ ವರ್ಷ. ನಾನು ನೆಕ್ಸ್ಟ್ ಇಯರ್ ನಾನೇ ಚೇರ್ಮನ್ ಆದೆ. ಸೊ ಇದ್ರ ಬಗ್ಗೆ ಡಿಬೇಟ್ ಆಯಿತು. ಆವಾಗ ಸರ್ ಲಾಸ್ಟ್ ಇಯರ್ ಅರಿಯರ್ಸು ಬರುತ್ತೆ, ಈ ಸತಿ 200 ಕೋಟಿ ಹಾಕಿ ನೀವು ಅಂದರು ಕಲೆಕ್ಷನಲ್ಲಿ ಬಜೆಟ್ಗೆ. ಬಟ್ ದಟ್ ಇಯರ್ ಐ ಕುಡ್ ಕಲೆಕ್ಟ್ ಓನ್ಲಿ 38 crores. ಸೊ ಡೀಪಾಗಿ ಹೋದಾಗ ಅಂದರೆ 2 types of collection were there in advertisement. One is government-owned places, central government, state government, and corporation have their own properties in city. So any advertisement board on this buildings, we get land rent to land ನಮ್ಮದೇ ಆಗಿರೋದ್ರಿಂದ ಲ್ಯಾಂಡ್ ರೆಂಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಟ್ಯಾಕ್ಸು ಟ್ರಾನ್ಸ್ಪರೆಂಟ್ ಇತ್ತು. ಅದು ಇಟ್ ಕಾನ್ಸ್ಟಿಟ್ಯೂಟೆಡ್ 2% ಆಫ್ ದ ರೆವಿನ್ಯೂ. ಓನ್ಲಿ ದಟ್ ವಾಸ್ ಕಮಿಂಗ್, that tax was coming from promptly. Wherever ಈ ಕಮರ್ಷಿಯಲ್ ಪ್ರಾಪರ್ಟೀಸ್ ಮೇನ್ ರೋಡಲ್ಲಿರೋ ಪ್ರೈವೇಟ್ ಪ್ರಾಪರ್ಟೀಸ್ ಮೇಲೆ ಇದಿತ್ತು ಹೋರ್ಡಿಂಗ್ಸು, there was no documentation, and it cannot be documented also. When I saw there was no policy itself. It was very haphazard. And secondly, lot of accidents used to happen because of this huge boards which were taking the what do you say in advertisement, it was distracting the vehicle riders, and ತುಂಬ ಆಕ್ಸಿಡೆಂಟ್ಸ್ ಆಗೋದು, ಇಲ್ಲಿಗಲ್ ಓಡಿಂಗ್ಸ್ ಜಾಸ್ತಿ ಇತ್ತು. ಮೂರನೇದು, ಬೆಂಗಳೂರು ಸಿಟಿಯಲ್ಲಿ ನಮ್ಮದು ಯಾರು ರಾಜಕಾರಣಿಗಳದಾಗಲಿ ಅವ್ರದ್ದೇ ಜಾಸ್ತಿ, ಹುಟ್ಟಲಿ ಸಾಯಲಿ ಏನಾದಾಗಲಿ ದೊಡ್ಡ ದೊಡ್ಡ ಸರ್ಕಲ್ಗಳು ರೋಡ್ಗಳು ಎಲ್ಲಂದರೆ ಅಲ್ಲಿ there was no control. Absolutely there was no control, and they used to put these cutouts to the trees also. The material which goes into making that flex banners, 100% it is environmentally hazardous. So ಇದೆಲ್ಲನೂ ನೋಡಿದಾಗ there was no way where we can bring in a transparent system with respect to advertisement department. ಇದೆಲ್ಲ ಭಾಳ ಪರಿಶೀಲನೆ ಮಾಡಿ then only I came to conclusion that
This is not viable and it is not people friendly. And moreover, the citizens of this city were blaming the elected representatives. In the retrospective, 90% of the elected representatives were ignorant about it. For or against, they didn't know. But simply we used to take blame. So, keeping this in mind, I took this decision of banning this, and eventually from 2015, when I submitted to the council, when council vociferously, when it agreed at last on January 28th, 2015, then in subsequent month it went to the government. From there, it took 3 years. Some vested interest went to court, they put PL, and court came to know the truth about it, and it gave its direction. And 2018, it was permanently banned. Now also, some people are trying to bring it back. It's not people friendly, and it's not good for the city. ಡೆಫಿನೆಟ್ಲಿ ಸರ್, ಐ ಅಗ್ರಿ ವಿತ್ ಯು ಸರ್. ಎಲ್ಲ ಸಿಟೀಲಿ ಹಲವಾರು ಕಡೆ, ಪ್ರಾಬಬ್ಲಿ ಎಲ್ಲ ಕಡೆ ರೋಡ್ಸ್ ಅಗ್ದಿದ್ದಾರೆ. ಆ್ಯಂಡ್ ದೇರ್ ವಾಸ್ ಒನ್ ವೆರಿ ಕಾಮನ್ ಥಿಂಗ್ ದಟ್ ವಿ ಕುಡ್ ಆಲ್ ಅಬ್ಸರ್ವ್ ವಾಸ್ UFW ಟ್ಯಾಗ್, ಅನ್ಅಕೌಂಟೆಡ್ ಫಾರ್ ವಾಟರ್ ಅಂತ ತಿಳ್ಕೊಂಡ್ವಿ. BWSSB ಅಫಿಷಿಯಲ್ಸ್ ಹೇಳಿದ್ರು ದಟ್ ಇಟ್ ಈಸ್ ಒನ್ ಆಫ್ ದ ಬೈ ಪ್ರಾಡಕ್ಟ್ಸ್ ಆಫ್, ನೀವು ಮೆನ್ಷನ್ ಮಾಡಿದ್ದು PID ಇನಿಷಿಯೇಟಿವ್ ಇಂದ ಅಂತ. ಇಟ್ ವಾಸ್ ಅ ರಿಸಲ್ಟೆಂಟ್ ಆಫ್ ಇಟ್ ಅಂತ. ಸೊ ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಸರ್? ವಾಟ್ ಇಸ್ ದಿಸ್ ಅನ್ಅಕೌಂಟೆಡ್ ಫಾರ್ ವಾಟರ್ ಪ್ರೋಗ್ರಾಮ್? This unaccounted for water, actually, the one of the reason for it to come up is, ನಮಗೆ ಬೆಂಗಳೂರಿಗೆ ಕುಡಿಯೋ ನೀರು ಬರೋದು ಕಾವೇರಿ ನದಿಯಿಂದ. ಕನಕಪುರ ರೋಡಲ್ಲಿ ಇಟ್ ಗೆಟ್ಸ್ ಪಂಪ್ಡ್. ಬ್ಯಾಂಗ್ಳೂರು ಸಿಟಿ ಹೈಟಲ್ಲಿದೆ, ಮೈಸೂರು ಸಿಟಿ ಕನಕಪುರ, ಕಾವೇರಿ ಎಲ್ಲಿಂದ ಪಂಪ್ ಮಾಡ್ತಾರೋ ಡೌನ್ ಇದೆ. ಸೊ ಥ್ರೂ ಎಲೆಕ್ಟ್ರಿಸಿಟಿ ಇಟ್ ಈಸ್ ಎ ಮೋಟರೈಸ್ಡ್ powered water supply what Bangalore city gets. But on curiosity, when we were checking, because Malleshwaram used to have little bit of water problem. Malleshwaram ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಚೆಕ್ ಮಾಡಿದಾಗ ಅವಾಗವಾಗ ಒಂದೊಂದು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ವಾಟರ್ ಪ್ರಾಬ್ಲಮ್ ಬರೋದು. ನಾವು ನಮ್ಮ MLA ಅಶ್ವಥ್ ನಾರಾಯಣ ಅವರು ಡಾಕ್ಟ್ರು ಚೆಕ್ ಮಾಡಿದಾಗ ಈ ಪ್ರೆಷರ್ ಡಿಫ್ರೆನ್ಸಿಂದ ಆಗೋದು. ಸೊ ಡೀಪಾಗಿ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ಅದನ್ನ ಶುರು ಮಾಡಿದಾಗ ನೀರು ನಮಗೆ ಬೆಂಗಳೂರಿಗೆ ಕನಕಪುರ ರೋಡಲ್ಲಿ ಮೀಟ್ರ್ ಆಗುತ್ತೆ. ಬೆಂಗಳೂರಲ್ಲಿ ಕನಕಪುರ ರೋಡ್ ಇಂಟರ್ಸೆಕ್ಷನ್ ಇದೆ, ಅಲ್ಲಿ ದೇರ್ ಈಸ್ ಎ ವಾಟರ್ ಮೀಟರ್. ದ ವಾಟರ್ ದಟ್ ಈಸ್ ಸಪ್ಲೈಡ್, ಕ್ವಾಂಟಮ್ ಆಫ್ ವಾಟರ್ ದಟ್ ಈಸ್ ಸಪ್ಲೈಡ್ ಟು ದ BWSSB ಈಸ್ ಮೆಜರ್ಡ್. ಫಾರ್ ಎಕ್ಸಾಂಪಲ್ 100 ಲೀಟ್ರು BWSSB ಕೊಡ್ತಾರಂದರೆ BWSSB ಈಸ್ ಎ ಟ್ರಾನ್ಸ್ಮಿಷನ್ ಏಜೆನ್ಸಿ. ಸಿ ಬ್ರಾಡ್ಲಿ ಇಫ್ ಯು ಸಿ, water comes from Kaveri river. It's pressurized line. Of course, BWSSB pays the electricity charges, but BWSSB in turn is responsibility to distribute the water that comes from supply from Kaveri river. ಸೊ ಅದು ಸಪ್ಲೈ ಮಾಡಿದಾಗ 100 ಲೀಟ್ರಲ್ಲಿ ಅವರು ಎಫಿಷಿಯನ್ಸಿ ಇದ್ದಿದ್ದು 37 ಲೀಟ್ರಿಗೆ ಬಿಲ್ ಆಗೋದು. ಸೊ ದ ಗ್ಯಾಪ್ ವಾಸ್ 63 ಲೀಟರ್ಸ್, ಹ್ಯೂಜ್. ಟ್ರಾನ್ಸ್ಮಿಷನ್ ಲಾಸು ಅಷ್ಟಿರಕಾಲ. ಸೊ ಇಟ್ ವಾಸ್ ಎ ಪಿಲ್ಫರೇಜ್. ಇದನ್ನು ಸ್ಟಡಿ ಮಾಡ್ತಾ, ಸೊ ವಾಟರ್ ಸಪ್ಲೈ ಇಟ್ ಗೋಸ್ ಟು ಪ್ರಾಪರ್ಟಿ ಓನರ್ಸ್ ಅಲ್ಲಿ, ನಾಗರಿಕರಿಗೆ ಅದು ನೀರು ಸಪ್ಲೈ ಆಗೋದು. ಸೊ ಇದನ್ನ ನಾನು ಹಿಂದೆ ನಿಮ್ಗೆ ಅಂದಂಗೆ ಎಷ್ಟು ಜನ ಕುಡಿಯೋ ನೀರು ಪ್ರಾಪರ್ಟಿಗೆ ಲಿಂಕ್ ಮಾಡಿದ್ರಿಂದ, ಸೊ ಈ ಐಡಿಯಾ ಬಂದು ತಲೆಯಲ್ಲಿ. ಒಂದು ವಾರ್ಡಲ್ಲಿ ಎಕ್ಸ್ಪರಿಮೆಂಟ್ ಮಾಡಿದ್ವಿ. ಧೈರ್ಯವಾಗಿ ಹೇಳ್ತೀನಿ ನಾನು ನಿಮಗಿಲ್ಲಿ, ನನ್ನ ವಾರ್ಡಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇಸ್ 97% accuracy ಇದೆ ಟುಡೇ. ಸೊ ವೆನ್ ಐ ಸೂಪರ್ ಇಂಪೋಸ್ಡ್ PID, unique PID numbers with the water meters, I saw roughly around 25% of the people not having water connections. So PID had all the data, and when water supply in my ward, when it was what do you say,
when we brought in line with both together, we didn't see in 25% of the houses water connections. So we came to know, because I consider my ward is an highly intellectual ward, not in the state, the entire country. When it is happening here, I don't want to go deep into it. What will be happening to other wards? So if you again, if you go back to your question, the gap was because of that. And water is very precious today. So only we were having 37% efficiency. World Bank, to give money to any city, this water supply system accuracy should be more than 80%. Once you have that, or once you intend to do that also, it gives the loan at a very highly subsidized rates. And I'm very proud because this PID what we brought in to the city, thinking about BBMP, which has been acclaimed throughout the country, we were able to bring in a lot of changes because of this. Today, in Bangalore city, by using this system, I think it is there in the print media also, a lot of forums, they have acknowledged, only by using GIS-based PID system, we have increased our efficiency. One is you have accounted for the water. One is your revenue has increased, so that the what loan they have taken from the World Bank, they are able to repay on their own, not depending on the government. So it's given a monumental, advantages, and it's changed the city drastically. That's great. So ಈ ಪಾಲಿಸಿ ನೀವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ವೆನ್ ಯು ಫಿಗರ್ ದಟ್ ಎಷ್ಟು ನಂಬರ್ ಆಫ್ ಹೌಸಸ್ ಪಿಲ್ಫರೇಜಿಂದ ವಾಟರ್ ಕನೆಕ್ಷನ್ ಇತ್ತು ನಾಟ್ ಲೀಗಲ್ ವೇ, ಸೊ ಅದನ್ನು ಯು ಕೆನಾಟ್ ರೈಟ್ ಅವೇ ಕಟ್ ದೋಸ್ ಕನೆಕ್ಷನ್ಸ್. ವಾಟ್ ವಾಸ್ ದಿ No. See, as I said you, the motorable road, walkable footpath, clean drinking water, clean networking of sanitary system, it's a fundamental responsibility of any government. Right. They were brought into the mainstream, that's all. There was no penalization, nothing. They were just brought into the mainstream. ಸರ್, ನೀವು ಚೇರ್ಮನ್ ಆಗಿದ್ರಿ BBMPದು ಟ್ಯಾಕ್ಸ್ ಆ್ಯಂಡ್ ಫಿನಾನ್ಸ್ ಕಮಿಟಿ ಚೇರ್ಮನ್ ಆಗಿರಬೇಕಾದ್ರೆ ವಿ ಲರ್ನ್ಡ್ ದ್ಯಾಟ್ ಯು ರೋಟ್ ಎನ್ OFC ಪಾಲಿಸಿ. ಸೊ ಅದ್ರ ಬಗ್ಗೆ ಒಂಚೂರು ಹೇಳ್ಬಹುದಾ ಸರ್? OFC ಅಂದರೆ ಆಪ್ಟಿಕ್ ಫೈಬರ್ ಕೇಬಲ್ ಅಂದು. ಇವತ್ತು ಅದಿಲ್ಲದೆ ಜೀವನನೇ ನಡೆಯೋದಿಲ್ಲ ಮೇಡಮ್. ಇಟ್ಸ್ ಅ ಮೇಜರ್ ವಾಟ್ ಯು ಸೇ ಕಮ್ಯುನಿಕೇಷನ್, ಒಂದು ಕಮ್ಯುನಿಕೇಷನ್ ಸೋರ್ಸ್ಗೆ. ಆಮೇಲೆ ಎಲ್ಲ ಕಂಪ್ನಿಗಳು, IT ಕಂಪ್ನಿಗಳಾಗಲಿ, ಎಲ್ಲ ಕಂಪ್ನಿಗಳು OFC ಥ್ರೂನೇ ಡಾಟಾ ಟ್ರಾನ್ಸ್ಫರ್ ಮಾಡೋದು ಪ್ರಪಂಚದಲ್ಲಿ. ಸೊ ಇಟ್ಸ್ ಅ ಮೇಜರ್ ವಾಟ್ ಯು ಸೇ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಹ್ಯಾಸ್ ಟು ಬಿ ಅಕಾಮಡೇಟೆಡ್ ಇನ್ ದ ಸಿಟಿ. ಅದನ್ನ ಯೂಶಲಿ ರೋಡು ಫುಟ್ಪಾತ್ ಕೆಳಗೆ ಅಥವಾ ರೋಡ್ ಕೆಳಗೆ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಹಾಕಲಿಕ್ಕೆ ಪರ್ಮಿಷನ್ ಕೊಡುತ್ತೆ ಕಾರ್ಪೊರೇಷನಲ್ಲಿ. ಮೊದಲು ಮ್ಯಾನ್ಯುಯಲ್ ಆಗೋದು, ಆಮೇಲೆ ಅದಕ್ಕೆ ಶುಲ್ಕನೂ ಪರ್ ರನ್ನಿಂಗ್ ಮೀಟ್ರ್ 50 ರೂಪಾಯಿ ಇತ್ತು. ಒಂದು ಶುಲ್ಕನೂ ಕಡಿಮೆ ಇತ್ತು. ಎರಡನೇದು ಮ್ಯಾನ್ಯುಯಲ್ ಆಗಿರೋದ್ರಿಂದ ಕರೆಕ್ಟಾಗಿ ಅದಕ್ಕೆ ಲೆಕ್ಕನೇ ಸಿಗ್ತಾ ಇರಲಿಲ್ಲ. ಒಂದು ಕಡೆ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಒಂದು ಕಡೆ ಕರೆಕ್ಟಾಗಿ 50 ರೂಪಾಯಿ ಅನ್ನೋದು ಬೇರೆ ಸಿಟಿಗಳಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಲಿಕ್ಕೆ ಅನ್ನಿಸ್ತು. ರೆವಿನ್ಯೂ ಇನ್ಕ್ರೀಸ್ ಮಾಡೋಕ್ಕೆ ನೋಡೋಣ ಅಂದಾಗ ತ್ರಿಪುರಾ ಅಂತ ಸ್ಟೇಟಲ್ಲೇ ಪರ್ ರನ್ನಿಂಗ್ ಮೀಟ್ರು ಲೇ ಮಾಡೋಕ್ಕೆ 700 ರೂಪಾಯಿ ಚಾರ್ಜ್ ಮಾಡೋದು. ನಮ್ಮ ಬೆಂಗಳೂರಲ್ಲಿ 50 ರೂಪಾಯಿ ಇತ್ತು. ಸೊ ಇಮ್ಮಿಡಿಯೇಟ್ ಡಿಸಿಷನ್ ತೊಗೊಂಡು ಆ ಕೌನ್ಸಿಲಲ್ಲೇ ನಮ್ಮ ಕಮಿಟಿಯಿಂದ ಪಾಲಿಸಿ ಮಾಡಿ ಇಮ್ಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಿದ್ವಿ. 700 ರೂಪಾಯಿ ಕಲೆಕ್ಷನ್ಗೆ. ಎರಡನೇದು ಈ OFC ಲೇ ಮಾಡೋದು ಕೇಬಲ್ಲು ಮ್ಯಾನ್ಯುಯಲ್ ಇರೋದ್ರಿಂದ ರೋಡ್ ಹಿಸ್ಟ್ರಿ ಇಂಪ್ಲಿಮೆಂಟ್ ಆಯಿತು. ಸೊ ಐ ಬ್ರಾಟ್ ದಿಸ್ ಟು
ರೋಡ್ ಹಿಸ್ಟ್ರಿ ಆ್ಯಂಡ್ ಮ್ಯಾನ್ಯಲ್ನ ಕಟ್ ಮಾಡಿ ಸಿಸ್ಟಮಲ್ಲೇ ಡಿಜಿಟಲ್ ಆಗಿ ಅವರು, ಬಿಕಾಸ್ ಎಲ್ಲ ರೋಡ್ದು ಡಾಟಾ ಇತ್ತು, ಯಾರು ರೋಡಿಗೆ ಅವ್ರು ಹಾಕ್ತಾರಂದ್ರೂ ಆ ರೋಡ್ದು ಉದ್ದ, ಇದ್ರಲ್ಲಿ ಬೇಕಾಗಿರೋದು ಎಷ್ಟು ರೋಡ್ ಉದ್ದ ಇದೆ ಅಂತ ಗೊತ್ತಿರೋದು, ಆ ರೋಡ್ದು ಎಷ್ಟು ಉದ್ದ ಇದೆ ಅಂತ ಡಾಟಾ ಇತ್ತು. ಸೊ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನೇ ಅಪ್ಲೈ ಮಾಡೋ ಥರ ರೂಲ್ ಮಾಡಿಬಿಟ್ಟೆ. ಸೊ ಅಲ್ಲಿ ಅಷ್ಟು ಮಟ್ಟಿಗೆ ಮಾಡಿದ್ದಕ್ಕೆ 51 ಕೋಟಿ ಇದ್ದಿದ್ದು ಕಲೆಕ್ಷನ್ನು ಒಂದು 250 to 300 crores ಆ್ಯಾವ್ರೇಜ್ ಆಗ್ತದೆ ಈಗ ವರ್ಷಕ್ಕೆ. ಬಟ್ ದೆರ್ ಆರ್ ಇನ್ನೊಂದು 2-3 ಈ ಚೇಂಜಸ್ ತರಬೇಕು ಅಂತಂದರೆ ಒಂದು 700-800 crores ಹೋಗ್ಬೋದು ಬಹುಶಃ. Bangalore very effectively tackled the pandemic, more so in the first wave. ಆ ಟೈಮಲ್ಲಿ ನೀವು BBMP ಹೆಲ್ತ್ ಕಮಿಟಿ ಚೇರ್ಮನ್ ಆಗಿದ್ರಿ. So could you tell us more about your initiatives that helped you mitigate COVID in the first wave? ಹಿಂದಿನ ಕಮಿಷನರು ನಾವೆಲ್ಲ ಕೂತು ಪ್ಲ್ಯಾನ್ ಮಾಡಿದಾಗ ವಾರ್ ರೂಮ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಬಿಕಾಸ್ ನಾವೆಲ್ಲ ಹಾಸ್ಪಿಟಲ್ಸ್ನ ಕಾರ್ಪೊರೇಷನ್ಗೆ ತೊಗೊಂಡ್ವಿ, ಎಲ್ಲ ಹಾಸ್ಪಿಟಲ್ಸ್ನ ಕಾರ್ಪೊರೇಷನ್ ಕಂಟ್ರೋಲ್ ತೊಗೊಂಬಿಟ್ವಿ ಕೋವಿಡ್ ಪೇಷಂಟ್ಸ್ಗೆ ಅಡ್ಮಿಷನ್ಗೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಪ್ರತಿ ಬಜೆಟಲ್ಲೂ ದೆರ್ ವಿಲ್ ಬಿ ಫಂಡ್ ಫಾರ್ ಇಟ್. ಇಫ್ ಇಟ್ ಈಸ್ ನಾಟ್ ಯುಟಿಲೈಸ್ಡ್, ಇಟ್ ಈಸ್ ಕ್ಯಾರಿ ಫಾರ್ವರ್ಡೆಡ್. ಇಟ್ ಕಾಂಟ್ ಬಿ ಯೂಸ್ಡ್ ಫಾರ್ ಎನಿ ಅದರ್ ಪರ್ಪಸ್. ಸೊ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅವ್ರ ಗ್ರ್ಯಾಂಟ್ಸು, ಸ್ಟೇಟ್ ಗೌರ್ಮೆಂಟು ಅದು ಮ್ಯಾಚಿಂಗ್ ಪರ್ಸೆಂಟೇಜ್ ಇದೆ. ಸೊ ಎಲ್ಲ ಹಾಸ್ಪಿಟಲ್ಸಲ್ಲೂ ದೇ ಟುಕ್ ಎ ಪಾಲಿಸಿ ಸೇಯಿಂಗ್ ದಟ್ ಕೋವಿಡ್ ಪೇಷಂಟ್ಸ್ ಆರ್ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ, ವೇರ್ 80% ಆಫ್ ದ ಬೆಡ್ಸ್ ವೇರ್ taken by the government. Only upper middle class and above class who were affordable to go and get admitted, for them the gap was given. 20 to 25% of the beds were left for them, where hospitals were allowed to take that patients directly, bill them directly. ಕಾರ್ಪೊರೇಷನ್ ಗೌರ್ಮೆಂಟಿಗೆ ಬರ್ತಾ ಇರಲಿಲ್ಲ. ಬಟ್ ಈ ಸಿಸ್ಟಮ್ ಮಾಡಲಿಕ್ಕೆ ಮೆಕ್ಯಾನಿಸಮ್ ಬೇಕಿತ್ತು ಅರ್ಜೆಂಟಾಗಿ ಟು ಇಂಪ್ಲಿಮೆಂಟ್ ದಿಸ್. ವಾರ್ ರೂಮ್ ಮಾಡೋಣ ಅಂದು ಡಿಸೈಡ್ ಮಾಡಿದ್ವಿ. ವಿ ನೇಮ್ಡ್ ಇಟ್ ಆಸ್ ವಾರ್ ರೂಮ್. ಇಲ್ಲಿ ಮಾಡಿದಾಗ ದ ಸಾಫ್ಟ್ವೇರ್ ಪಾರ್ಟ್ ವಾಸ್ ನಥಿಂಗ್ ಬಟ್ ಎ ಬೈ ಪ್ರಾಡಕ್ಟ್ ಆಫ್ PID ಅಗೇನ್. ನಾನು ನಿಮ್ಗೆ ಹೇಳಲಿಕ್ಕಂದ್ರೆ ಅಲ್ಲಿ ಬಂದಾಗ, ಬಟ್ ಆ ಟೈಮ್ಗೆ PHI ಸಿಸ್ಟಮ್ ಕ್ರಿಯೇಟ್ ಆಗಿತ್ತು, ಪಬ್ಲಿಕ್ ಹೆಲ್ತ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದು. ಈ ಪಬ್ಲಿಕ್ ಹೆಲ್ತ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದರೆ ಸ್ಮಾಲ್ ಆಗಿ ಇದಾಗಿ ಹೇಳ್ತೀನಿ. PIDಯಲ್ಲಿ ನಮಗೆ ಎಲ್ಲಿ ಹಾಸ್ಪಿಟ್ಲ್ ಇದೆ, ನಮ್ಮ ಹೆಲ್ತ್ ಸೆಂಟರ್ಸ್ ಎಲ್ಲಿದೆ, ಕಾರ್ಪೊರೇಷನ್ದು ಗೌರ್ಮೆಂಟ್ದು ಹಾಸ್ಪಿಟಲ್ಸ್ ಎಲ್ಲಿದೆ, ಬಿಕಾಸ್ ಈ ಆಫೀಸ್ಗಳಿಗೂ PID ನಂಬರ್ಸ್ ಇದೆ. ಸೊ ಆಮೇಲೆ ಈ ಸಿಸ್ಟಮಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸು ಮ್ಯಾಪ್ ಆಗಿಬಿಟ್ಟಿದೆ. ಇದ್ರ ಮೇಲೆ PHI ಸಿಸ್ಟಮ್ ಕೂತಿದೆ, ಪಬ್ಲಿಕ್ ಹೆಲ್ತ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದ್ರ ಮೇಲೆ ಕೂತಿರೋದು. PID ಇಂಟಿಗ್ರೇಟೆಡ್ ಲಾಟ್ ಆಫ್ ಅದರ್ ಡಿಪಾರ್ಟ್ಮೆಂಟ್ಸ್, ಹೆಲ್ತ್ ಡಿಪಾರ್ಟ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್, ಆ್ಯಸ್ ರೋಡ್ ಹಿಸ್ಟ್ರಿ. ಹೆಲ್ತ್ ಡಿಪಾರ್ಟ್ಮೆಂಟ್ ನೀವು ಕೇಳಿದ್ರೆ ಕರೆಕ್ಟ್ ಪ್ರಶ್ನೆ. ಈಗ ಡೆಂಗು, ಕಾಲ್ರಾ ಎಲ್ಲ ಬರ್ತದಲ್ಲ. ಸೊ ಇಟ್ಸ್ ಎ ಕಾಲ್ರಾ ಆ್ಯಂಡ್ ಮಲೇರಿಯಾ ಆರ್ ವಾಟರ್ ಬೌಂಡ್ ಡಿಸೀಸಸ್. ಸೊ ನಿಮಗೆ ಸುವೇಜ್ ವಾಟ್ರು, ಕ್ಲೀನ್ ವಾಟರ್ ಮಿಕ್ಸ್ ಆಗೋ ಕಡೆ ಕಾಲ್ರಾ ಇಂಥವು ಬರುತ್ತೆ. ಸೊ ಇಟ್ಸ್ ಕಾನ್ಸಂಟ್ರೇಟೆಡ್. ಮಲೇರಿಯಾ ಇಸ್ ಡ್ಯೂ ಟು ಮಸ್ಕಿಟೋಸ್, ಡೆಂಗು ಇಸ್ ಡ್ಯೂ ಟು ಮಸ್ಕಿಟೋಸ್. ಸೊ ಇದು ಈ ಮೋರಿಗಳಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಡೆಂಗು ಇದೆಲ್ಲ. ಇದನ್ನು ಯಾಕೆ ನಾವು PHI ಸಿಸ್ಟಮ್ ಮಾಡಿದ್ವಿ ಅಂದರೆ, ನಮ್ಮ ಹಾಸ್ಪಿಟಲ್ಸು, ಗೌರ್ಮೆಂಟು ಹಾಸ್ಪಿಟಲ್ಸು, ಕಾರ್ಪೊರೇಷನ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್, ಆಲ್ ಆರ್ ಲಿಂಕ್ಡ್. ಎವ್ರಿ ಡೇ ಇಫ್ ಎನಿ ಡೆಂಗು ಆರ್ ಕಾಲ್ರಾ ಡಿಸೀಸ್ ಬಂದಾಗ ಆ ಹಾಸ್ಪಿಟಲ್ಲು ದೇ ವಿಲ್ ರೆಕಾರ್ಡ್. ಬೈ ಎಂಡ್ ಆಫ್ ದ ಡೇ ದೇ ಸೆಂಡ್ ಇಟ್ ಟು ಅಪ್ಲೋಡ್ ಇಟ್. ಇಟ್ ಕಮ್ಸ್ ಟು ಅವರ್ ಹೆಲ್ತ್ ಸಿಸ್ಟಮ್, PHI ಸಿಸ್ಟಮ್. ಸೊ ವೆನ್ ವಿ ಕಮ್ ಟು ನೋ ಈ ಏರಿಯಾಲಿ, ಈ ಸ್ಲಮ್ಮು, ಈ ಏರಿಯಾಲಿ ಡೆಂಗು ಇದೆ, ಕಾಲ್ರಾ ಇದೆ ಅಂದಿದ ತಕ್ಷಣ ಆ ಏರಿಯಾ ಇಮಿಡಿಯೇಟ್ಲಿ ವಿ ವಿಲ್ ಕಾರ್ಡನ್ ಆಫ್. ಇಟ್ ಈಸ್ ಹ್ಯಾಪ್ನಿಂಗ್. ಸೊ ನಮ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಯಾವ ಏರಿಯಾ ಸ್ಪ್ರೆಡ್ ಆಗಬಾರ್ದು. ಇಲ್ಲಿ ವಾಟರ್ ಲೀಕ್ ಆಗಿದೆ, ವಾಟರ್ ಮಿಕ್ಸ್ ಆಗ್ತಾ ಇದೆ ಸುವೇಜ್ ಲೈನ್ಗೆ. ಅದಕ್ಕೆ ಕ್ರಿಯೇಟ್ ಮಾಡಿದ್ದು PHI ಸಿಸ್ಟಮು. ಇವೆರಡೂ ಮರ್ಜ್ ಮಾಡಿ ನಾವು ವಾರ್ ರೂಮಲ್ಲಿ ವಾಟ್ ಸಾಫ್ಟ್ವೇರ್ ವಿ ಯೂಸ್ಡ್, ವಿ ಕೇಮ್ ಟು ನೋ ವೇರ್ ದ ಕೋವಿಡ್ ಪೇಷಂಟ್ಸ್ ಆರ್ ಕಾನ್ಸಂಟ್ರೇಟೆಡ್.
when you see, if you recall, in first wave, Mangammunpalya, Bomsandra, sudden that area, construction workers, 200 people tested positive. So we had to cordon off that entire area. We had to sanitize. ಅಲ್ಲಿಂದ ಹೊರಗೆ ಬಿಡಲಿಲ್ಲ ಜನನ ಅಲ್ಲಿರೋರನ್ನ, ಹೊರಗಿರೋನ ಒಳಗೆ ಬಿಡಲಿಲ್ಲ. ಎಲ್ಲ ಈ ಬಾಬೂಜಿ ನಗರು, ಜೆ ಸಿ ನಗರು, ಇಫ್ ಯು ರೀಕಲೆಕ್ಟ್, that's how we were able to control, because that was a unique system which came to appreciation throughout the world. If you recollect, it's an experience not far. 1 year back in COVID-1, each COVID patient, we used to go to his house, and I deployed personally 780 ambulances. 600 ambulances, I divided by 198 wards, 3 ambulances per ward, 100 wards with ICU, 100 ambulance with ICU, and 80 ambulance with 8 zones to deal with casualties. 10 ambulances I had deployed, and all were fitted with the GPS system. And we used to see in the war room real time where it was moving, where the complaint we got, here COVID patient is there. We used to know which ambulance is there nearby. We used to send a message, pick this patient, he's at this street, this PID number house. He used to put on his real time, pick ಮಾಡ್ಬಿಡ್ತದೆ. It helped a lot. Sir, every initiative that you mentioned of yours is very, very impressive. So what is it that you want to be recognized for? I am very passionate about what I'm doing. When I came into this line, there are a lot of things which I think I can do, implement it, just to make the lives of the people, citizens, simple. It's due to taxpayers' money, the government function. But there is a lot of gap with respect to transparency of how the spending happens. So we have to, one is to bring the transparency in spending. Second is, whatever initiatives that is taken in the government or the corporation, it should be people-friendly initiatives should come, and the participation of the people should also be there. We have to hear the voice of the people before any new initiative comes. It should be debated properly. So these are the things. One is to improve the revenue, bring a transparency, and at the same time to bring the transparency in spending and the methodology of spending this the government money with public participation. These things I want to do it. I think I am very sure I will do it. Sure. So one unique thing that we all observed was that your ward is a zero corruption ward, and you don't shy away from recognizing that. Adra ಬಗ್ಗೆ ಹೇಗೆ? We have kept all the things transparent. Okay. And very clear. Everything is very transparent in my ward. But here and there, the citizens might have experienced the flaws in the system. These 10 years, to my knowledge, to my, what you say, whoever has come to me, I can vociferously say, we have delivered and we don't have any flaw. Thank you so much for this interview. It's been a great pleasure to have a visionary leader like you with us. All the very best, sir. Thank you very much, man. When I entered this line, I never knew how the government functions. I think I want to inspire the younger generation to take this profession, because I see a lot of people with a lot of potential. They detest from coming to this mainstream politics. I think they have to, my goal is to bring awareness, which I have not done all along, so that young minds with a lot of energy who can make difference to the city and the country, because this is the place where they can make. They have to know this. They should not shy off. I want to motivate them. That is my actual aim.